ಆಸ್ಪತ್ರೆಗ ನನ್ನನ್ನು ಕೇಳದೆ ಅವಳು ಹೆಂಗಯ್ಯ ಹೋಗ್ತಾಳೆ? ನೀನು ನಿನ್ನ ಹೆಂಡತಿನ ಹದ್ದು ಬಸ್ತಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ, ಹಾಗಂತ ನನ್ನ ಹೆಂಡತಿನೂ ದಾರಿ ತಪ್ಪಿಸ್ಬೇಕು ಅಂತಿದ್ಯಾ? ಬರ್ಲೀರು, ಮಾಡ್ತೇನೆ ಅವಳಿಗೆ. ಏನ್ ಸಾಯಂಗಾಗಿತ್ತ ನಿನಗೆ? ಚೆನ್ನಾಗಿ ತಿಂತೀಯ, ಚೆನ್ನಾಗಿ ಇರ್ತೀಯ. ನಿಮ್ಮಂತರಿಗೆಲ್ಲ BP ಶುಗರ್ ಕೂಡ ಬರೋದಿಲ್ಲ ನೋಡು. ನಿನಗೆ ಬುದ್ಧಿ ಹೇಳಿ ಹೇಳಿ ನನಗೆ ಬಂದಿದೆ BP ಶುಗರು. ಇವಳಿಗೆ ಹೇಳ್ಕೊಳ್ಳುವಂತ ಕಾಯಿಲೆ ಏನೂ ಇಲ್ಲ. ಏನೇ ಆಗಿತ್ತು? ನನಗೆ ಹೇಳ್ದೆ ಕೇಳದೆ ಆಸ್ಪತ್ರೆ ಹೋಗಿರೋದನ್ನ ನಾನು ಕ್ಷಮಿಸೋದಿಲ್ಲ. ನೀನ್ ನನಗೆ ಬೇಕಾಗಿಲ್ಲ. ಬೇಕಿದ್ರೆ ನೀವೇ ಇವಳನ್ನ ಈ ಮನೇಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಯಾವ್ದಾದ್ರೂ ಹಾಳು ಬಾವಿಗೆ ತಳ್ಳಿಬಿಡಿ. ಬೈಬೇಕು ಸ್ವಾಮಿ, ನೀವು ಬೈದಿದ್ದು ಸಾಕಾಗ್ಲಿಲ್ಲ. ನಿಮ್ ಹೆಂಡತಿ ತುಂಬಾ ದೊಡ್ಡ ಅಪರಾಧ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಜ್ವರ ಬಂದ್ರೂ ಕೂಡ ಎದ್ದು ಓಡಾಡ್ಲಿಲ್ಲ. ನಿಮ್ಮ ಅನುಮತಿ ತಗೊಳ್ದೆ ಆಸ್ಪತ್ರೆಗೂ ಹೋಗಿ ಬಂದಿದ್ದಾರೆ. ಛೇ ಛೇ, ಎಂಥ ದೊಡ್ಡ ಅನ್ಯಾಯ ಆಗೋಗಿದೆ, ಅದು ನಿಮ್ಮಂಥ ಸುಸಂಸ್ಕೃತ ಗಂಡನಿಗೆ. ದುರ್ಗಾ ಅವರೇ, ಯಾಕೆ ಇಷ್ಟೊಂದು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದೀರಾ? ಏನೇ ಆದರೂ ಅವ್ರು ನಮಗೆ ಮೇಷ್ಟ್ರು. ಹೌದು ರೀ, ನಿಮ್ಮ ಮೇಷ್ಟ್ರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ನಾನು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಸುಖವಾಗಿರ್ಬೇಕು ಅನ್ನೋರ್ ಮಧ್ಯ ನನಗ್ ಕಾಯಿಲೆ ಇದೆ, ನನ್ನ ಹೆಂಡತಿಗೆ ಬಂದಿಲ್ವಲ್ಲ ಅಂತ ಹೇಳ್ತಿದ್ದೀರಲ್ಲ, ನೀವು ಮಕ್ಳಿಗೆ ಪಾಠ ಹೇಳ್ಕೊಡೋ ಗುರು. ಹೆಂಡತಿ ಅಂದ್ರೆ ಸಂಸಾರಸ್ಥ ಅನ್ಸ್ಕೊಳ್ಳೋದಕ್ಕಿರೋ ವಸ್ತು ಅಂತ ಅನ್ಕೊಂಡಿದ್ದೀರಾ? ಅಲ್ಲ ಸರ್, ಹೆಂಡತಿ ಅಂದ್ರೆ ನಿಮ್ಮಂತ ಗಂಡಸ್ರ ಜೀವನನ ಪರಿಪೂರ್ಣ ಮಾಡೋದಕ್ಕೆ ಅಂತ ಬಂದಿರೋ ದೇವತೆ. ಅವಳೊಬ್ಳು ಇಲ್ಲ ಅಂದಿದ್ರೆ ನಿಮ್ಗೆ ಸಮಾಜದಲ್ಲಿ ಸಿಗೋ ಗೌರವ ಯಾವತ್ತೋ ಹೊರಟೋಗ್ತಾ ಇತ್ತು. ಹೇಳಿದ್ದೆಲ್ಲ ಕೇಳ್ತಾಳೆ ಅಂತ ಅಹಂಕಾರ ತೋರಿಸ್ತಾ ಇದ್ದೀರಲ್ಲ, ಒಂದೇ ಒಂದ್ ಕ್ಷಣ ನೀವ್ ಹೇಳೋದನ್ನ ಕೇಳಲ್ಲ ಅಂತ ಎದುರು ನಿಂತ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಗಂಡನ್ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಯಮನ್ ಜೊತೆ ಹೋರಾಡಿ ಮಾಂಗಲ್ಯ ಉಳಿಸ್ಕೊಂಡಂಥ ಸಾವಿತ್ರಿ ಹುಟ್ಟಿದಂಥ ನಾಡಿದು. ಇಂಥ ನಾಡಲ್ಲಿ ಹೆಂಡತಿಗೆ ಅವಮಾನ, ನೋವು, ಚುಚ್ಚು ಮಾತುಗಳು, ಅದು ಒಬ್ಬ ಗುರುವಾಗಿ. ಗುರುವನ್ನೇ ತಿದ್ದಿದ್ದ ಶಿಷ್ಯನಿಗೆ ನಮೋ ನಮಃ. ಅಯ್ಯೋ, ದೊಡ್ಡ ಮಾತು ಪ್ರಮಾಣ, ದೊಡ್ಡ ಮಾತು. ನಾನು ತುಂಬ ಚಿಕ್ಕವನು, ನಾನಿಲ್ಲಿ ನಿಮಿತ್ತ ಅಷ್ಟೇ. ಲೋಕದ ಡೊಂಕನ್ನು ನೀವೇಕೆ ತಿದ್ದುವಿರಿ, ಮೊದಲು ನಿಮ್ಮ ಡೊಂಕನ್ನು ತಿದ್ದುಕೊಳ್ಳಿ ಅಂತ ಹಿರಿಯರು ಹೇಳಿದ್ದಾರೆ. ಗುರುಗಳು ಅವ್ರ ತಪ್ಪನ್ನ ಅವ್ರು ತಿದ್ದುಕೊಂಡ್ರು. ಇದರಲ್ಲಿ ಮನೆ ಹೆಂಗಸರ ಪಾತ್ರ ದೊಡ್ಡದು. ಎಲ್ಲದಕ್ಕಿಂತ ಹೆಚ್ಚಾಗಿ ಆಡ್ಸೋನು ನೀನೆ, ಕಾಡ್ಸೋನು ನೀನು. ಆಡ್ಸೋದಷ್ಟೇ ನನ್ನ ಕೆಲಸ ಶಿವಪ್ರಸಾದ್. ಕಾಡ್ಸೋದೇನಿದ್ರು ಮನುಷ್ಯನ ಅಂತರಾತ್ಮದ ತಪ್ಪುದಾರಿಗಳಷ್ಟೇ. ಆದರೆ ಅಂತರಾತ್ಮದ ಮಾತನ್ನು ಕೇಳದೆ ತಪ್ಪು ದಾರಿಯನ್ನು ಆಯ್ಕೆ ಮಾಡಿಕೊಂಡು ಆಕೆಗೂ ನೋವು ಕೊಟ್ಟು ತಾನೂ ನೋವನ್ನು ಅನುಭವಿಸಿದ್ದು ಇದು ಅವನ ತಪ್ಪಲ್ಲವೇ? ಕರೆಕ್ಟ್ ಭಗವಂತ. ನನಗಂತೂ ನಮ್ಮ ಗುರುಗಳು ತಪ್ಪು ಮಾಡ್ತಾ ಇದ್ದಾರೆ, ಅವ್ರಿಗೆ ಗುರುಗಳೇ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಗಪ್ಪ ಹೇಳಿ ಅಂತ ತುಂಬಾ ಗೊಂದಲ ಆಯ್ತು. ಇದೇ ನೀವು ಮಾಡೋ ತಪ್ಪು ಶಿವಪ್ರಸಾದ್. ಎದುರುಗಡೆ ಇರೋ ವ್ಯಕ್ತಿ ಯಾರೇ ಆಗಿರ್ಲಿ, ಸತ್ಯ ನಿಮ್ಮೊಳಗಿದ್ದಾಗ ಭಯಪಡುವ ಅವಶ್ಯಕತೆ ಇಲ್ಲ. ನೀವು ದುರ್ಬಲರಾಗಿದ್ದರೂ ಸತ್ಯ ನಿಮಗೆ ಬಲ ತುಂಬಿ ಮುಂದೆ ಕೊಂಡೊಯ್ಯುತ್ತದೆ. ಹೀಗೆ ಪ್ರೇರೇಪಿಸಿ ಸರಿದಾರಿಗೆ ಕೊಂಡೊಯ್ಯುವುದು ಗುರುವಿನ ಕರ್ತವ್ಯ. ಗುರು ಎಂದರೆ ಹೆದ್ದಾರಿಯ ಮೇಲಿರುವ ಬಿಳಿ ಪಟ್ಟಿ ಅಂತ. ಅದು ಸರಿಯಾಗಿದ್ದರೆ ಮಾತ್ರ ಪಯಣ ಸುಗಮವಾಗಲು ಸಾಧ್ಯ. ಆ ಪಟ್ಟಿಯೇ ದಾರಿ ತಪ್ಪಿದರೆ ಪಯಣ ಪ್ರಳಯವಾಗುವುದರಲ್ಲಿ ಅನುಮಾನವೇ ಇಲ್ಲ. ಎದೆಗೆ ಅಕ್ಷರವನ್ನು ಮಾತ್ರ ಬಿತ್ತುವವನು ಗುರುವಲ್ಲ, ತನ್ನ ಎದೆಯಲ್ಲಿ ಅಕ್ಕರೆಯನ್ನಿಟ್ಟುಕೊಂಡವನು ಗುರು. ಕೇವಲ ನೀತಿ ತುಂಬಿದ ಶಿಕ್ಷಣವನ್ನು ಕೊಡುವವನು ಗುರುವಲ್ಲ,
ಪ್ರೀತಿಯ ಅಕ್ಷದಲ್ಲಿರುವವನೇ ಗುರು. ಅಕಾರ ಅಕಾರವನ್ನು ಕಲಿಸುವವನು ಗುರುವಲ್ಲ, ಅಹಂಕಾರವನ್ನು ಬಿಟ್ಟವನು ಗುರು. ಜಗತ್ತನ್ನು ತಿದ್ದುವವನು ಮಾತ್ರ ಗುರುವಲ್ಲ, ತನ್ನಲ್ಲೂ ತಿದ್ದುವ ಅವಶ್ಯಕತೆ ಇದೆ ಎಂದು ತಿಳಿದವನು ಗುರು. ಏಕೆಂದರೆ ಕೈ ಹಿಡಿದು ಬಂದವಳನ್ನು ನಡೆಸಲಾಗದವನು ಕೈ ಚಾಚಿ ಬಂದ ಶಿಷ್ಯರನ್ನು ಹೇಗೆ ತಾನೇ ನಡೆಸಿಯ? ಗುರು ಅಂದರೆ ಹೇಳಿಕೊಡುವವನಷ್ಟೇ ಅಲ್ಲ, ಕೇಳಿ ತಿಳಿದುಕೊಳ್ಳುವ, ತಿಳಿದಿದ್ದನ್ನು ಪಾಲಿಸುತ್ತಿರುವುದನ್ನು ಪ್ರೇರೇಪಿಸುವವನು.